ನಮಸ್ಕಾರ. ಇಂದು ಭಾರತ ಸಂವಿಧಾನ ಅಂಗೀಕಾರವಾದಂಥ ದಿನ. 2015ರಲ್ಲಿ ನವಂಬರ್ 19ರಂದು ನಾವು ನಮ್ಮ ಗೆಜೆಟ್ ಹೊರಡಿಸುವ ಮೂಲಕ ಕರ್ನಾಟಕ ಸರ್ಕಾರವು ಗೆಜೆಟ್ ಹೊರಡಿಸುವ ಮೂಲಕ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದ ಅಂಗೀಕಾರವಾದಂಥ ದಿನನ ನಾವು ಅದರ ಸವಿ ನೆನಪಿಗಾಗಿ ನಾವು ನಮ್ಮ ರಾಷ್ಟ್ರಾದ್ಯಂತ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಹಾಗಾಗಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ಸಂವಿಧಾನದ ಜಾರಿ ಅಂಗೀಕಾರ ಆದಂಥ ದಿನ ಎಲ್ಲರಿಗೂ ಅದು ತಿಳುವಳಿಕೆ ಬರಲಿ ಅನ್ನುವ ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಕೂಡ ಇದನ್ನು ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವ ಕೆಲಸನ ನಮ್ಮ ಸರ್ಕಾರದಿಂದ ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಮಾಡ್ತಾಯಿದ್ವಿ. ಎಲ್ಲರೂ ಮನೆ ಮನೆಗೂ ಕೂಡ ನಮ್ಮ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವುದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು. ಸಂವಿಧಾನದಿಂದ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಿದ್ದಾವೆ. ಹಾಗಾಗಿ ಈ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಗೌರವಿಸಬೇಕು. ಸಂವಿಧಾನವನ್ನು ನಾವು ಅಂಗೀಕಾರವಾದಂಥ ದಿನನ ಇವತ್ತು ಎಲ್ಲರೂ ಸವಿನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. Hi sir. Hi sir. Hi sir. ಹೋಗ್ರೋ, ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗಲ್ವಾ? ಹಾಯ್ ಸರ್. ಅಲ್ಲ ಹೋಗ್ರಿ, ಯಾಕೆ ನಿಂತ್ಕೊಂಡಿರಾ? ನಾವು ಮಸ್ಕಿ ತಾಲೂಕಿನ ಸಮಸ್ತ ನಾಗರಿಕರಿಗೆ, ಸಮಸ್ತ ಯುವ ಮಿತ್ರರಿಗೆ ಎಲ್ಲರಿಗೂ ಈ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲ ಗೊತ್ತಿರುವ ಹಾಗೆ ನವಂಬರ್ 26 ತಾರೀಕು 1949ನೇ ವರ್ಷದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿರಚಿತವಾಗಿರ್ತಕ್ಕಂಥ ಸಂವಿಧಾನವನ್ನು ಅಂಗೀಕರಿಸಿರ್ತಕ್ಕಂಥ ಒಂದು ದಿನ ಇದು. ಈ ದಿನವನ್ನು ಭಾರತಾದ್ಯಂತ ನಾವೆಲ್ಲ ಇವತ್ತು ಅತಿ ವಿಜೃಂಭಣೆಯಿಂದ ಸಂವಿಧಾನಕ್ಕೆ ನಾವು ಏನು ಇವತ್ತು ನಾವು ಸ್ವತಂತ್ರವಾಗಿ ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ಜೀವಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ಈ ಸಂವಿಧಾನ ಆಗಿರ್ತದೆ. ಆ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಸಂವಿಧಾನ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ನಡೀತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ. ಅದರ ಒಂದು ಸಂವಿಧಾನ ದಿನಾಚರಣೆಯನ್ನು ಜನರಿಗೆ ತಲುಪಿಸಲಿ ಎಂಬ ಉದ್ದೇಶ ಇಟ್ಟುಕೊಂಡು ಕರ್ನಾಟಕ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿವಿಧ ಎಲ್ಲ ಇಲಾಖೆಗಳ ಒಂದು ಆದೇಶದಂತೆ ನಾವು ಇವತ್ತು ಮಸ್ಕಿಯ ನಗರಾದ್ಯಂತ ಇವತ್ತು ಬೆಳಗಿನ ಜಾವ ಗಾಂಧಿ ಪುತ್ಥಳಿಗೆ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆರಂಭ ಮಾಡಿದ್ವಿ. ಆನಂತರ ಮಕ್ಕಳಿಂದ ಈ ವಿವಿಧ ಶಾಲೆಯಿಂದ ಮಸ್ಕಿ ಮಸ್ಕಿ ಒಂದು ನಗರದಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಸರ್ಕಾರಿ ಅನುದಾನಿತ ಶಾಲೆಗಳಿಂದ ಎಲ್ಲ ಮಕ್ಕಳು ಬಂದು ಇವತ್ತು ಸೇರಿ ಸುಮಾರು 600ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಸೇರಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಗ್ರಾಮದ ಒಂದು ಪ್ರದರ್ಶನ ಮಾಡಿ ಆ ಒಂದು ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ, ಸಂವಿಧಾನದ ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ನುಡಿಮುತ್ತುಗಳನ್ನು ಎಲ್ಲರೂ ಘೋಷಣೆ ಮಾಡೋದ್ರ ಮುಖಾಂತರ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ವಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಸಂಘಟನೆಗಳು, ಬೇರೆ ಬೇರೆ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಸಂಘಟನೆಗಳ ಮುಖಂಡರು, ಯುವ ನಾಯಕರು ಮತ್ತು ನಮ್ಮ ತಾಲೂಕಾದ್ಯಂತ ಇರತಕ್ಕಂಥ ಎಲ್ಲ ಒಂದು ಅಧಿಕಾರಿ ವರ್ಗದವರು ಭಾಳ ಒಂದು ಯಶಸ್ವಿಯಾಗಿ ಆಗಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಈ ರೀತಿಯಾಗಿ ಇರತಕ್ಕಂಥ ಕಾರ್ಯಕ್ರಮ ಆಗೋದ್ರಿಂದ ಸಂವಿಧಾನದ ಕುರಿತಾಗಿರ್ತಕ್ಕಂಥ ಪ್ರಜ್ಞೆ ಜನರಲ್ಲಿ ಹೆಚ್ಚಾಗ್ತದೆ. ಎಲ್ಲರಿಗೂ ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ಸಂವಿಧಾನ ಸಭೆಯಲ್ಲಿ 1919